ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮೊರಾರ್ಜಿ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್, ಇಂಗ್ಲೀಷ್ ಕ್ವೆಶನ್ ಪೇಪರ್ 1. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್, ಬೀಸ್, ಬಸ್, ಡಾಗ್. ಏನು ಆನ್ಸರ್? ಐಡೆಂಟಿಫೈ ದ ಸೌಂಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲಿ ಪ್ರಶ್ನೆ ಬಂದಿರೋದು ಬೀಸ್, ಅದು ಸೌಂಡ್ ಯಾವ ಥರ ಮಾಡುತ್ತೆ? ಬಸ್. ಡಾಗಿನ ಸೌಂಡ್ ಯಾವುದಾಗುತ್ತೆ? ಆಪ್ಷನ್ ಎ ಬಾರ್ಕ್ಸ್, ಬಿ ಮ್ಯೂ, ಸಿ ಮೂಸ್, ಡಿ ಕ್ವ್ಯಾಕ್. ಸೊ ಇಲ್ಲಿ ಆನ್ಸರ್ ಬಂದು ಡಾಗಿನ ಸೌಂಡ್ ಬಾರ್ಕ್ಸ್ ಆಗಿರುತ್ತೆ. ಬಾರ್ಕ್ಸ್, ದ ಡಾಗ್ ಬಾರ್ಕ್ಸ್ ಅಂತ ಹೇಳ್ತೀವಿ, ಅಂದರೆ ಬೊಗಳುವುದು. ಮ್ಯೂ ಅಂದರೆ ಅದು ಕ್ಯಾಟ್ನ ಸೌಂಡ್. ಮೂಸ್ ಅಂದರೆ ಕೌ, ಆಕಳದ ಸೌಂಡ್ ಆಗುತ್ತೆ. ಕ್ವ್ಯಾಕ್ ಅಂದರೆ ಡಕ್ಕಿನ ಸೌಂಡ್. ಸೊ ಕರೆಕ್ಟ್ ಆನ್ಸರ್ ಬಾರ್ಕ್ಸ್. ಸೆಕೆಂಡ್ ಕ್ವೆಶನ್, ದ ಮೀನಿಂಗ್ ಆಫ್ ದ ವರ್ಡ್ ಟ್ರಬಲ್ ಈಸ್. ಟ್ರಬಲ್ನ ಮತ್ತೊಂದು ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹ್ಯಾಪಿ, ಬಿ ಪ್ರಾಬ್ಲಮ್, ಸಿ ಡಿಸೈನ್, ಡಿ ಇಂಟೆಲಿಜೆಂಟ್. ಸೊ ಟ್ರಬಲ್ನ ಅರ್ಥ ಏನು? ತೊಂದರೆ. ಇಲ್ಲಿ ತೊಂದರೆಗೆ ಸಂಬಂಧಪಟ್ಟಂಥ ಇನ್ನೊಂದು ಮೀನಿಂಗ್ ಇರುವಂಥ ವರ್ಡ್ ಯಾವುದು? ಆಪ್ಷನ್ ಬಿ ಪ್ರಾಬ್ಲಮ್. ಹ್ಯಾಪಿ ಅಂದರೆ ಖುಷಿ ಆಗುತ್ತೆ, ಪ್ರಾಬ್ಲಮ್ ಅಂದರೆ ತೊಂದರೆ. ಇದು ನೆಕ್ಸ್ಟ್ ಕ್ವೆಶನ್, MSLAL. ಇಲ್ಲಿ ಲೆಟರ್ಸ್ನ ಜಂಬಲ್ಡ್ ಮಾಡಿ ಕೊಟ್ಟಿದ್ದಾರೆ, ಅಂದರೆ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟಿದ್ದಾರೆ. ಸೊ ದ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ಡ್ ಬೈ ರೀಅರೇಂಜಿಂಗ್ ದೀಸ್ ಲೆಟರ್ಸ್ ಈಸ್. ಈ ಲೆಟರ್ಸ್ನ ರೀಅರೇಂಜ್ ಮಾಡಿದಾಗ ಒಂದು ವರ್ಡ್ ಬರುತ್ತೆ, ಅದು ಯಾವ ವರ್ಡು ಅಂತ ನೋಡಬೇಕು. ಆಪ್ಷನ್ ಎ ಸ್ಮೆಲ್, ಆಪ್ಷನ್ ಬಿ ಸ್ಮಾಲ್, ಆಪ್ಷನ್ ಸಿ ಬಿಗ್, ಆಪ್ಷನ್ ಡಿ ಸ್ಮೈಲ್. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಸ್ಮಾಲ್ ಅಂತ ಬರುತ್ತೆ. SMALL. ಸ್ಮೆಲ್ ಅಂತ ಕನ್ಫ್ಯೂಸ್ ಆಗಬಾರ್ದು, ಯಾಕಂದರೆ ಇಲ್ಲಿ ಕೊಟ್ಟಿರುವಂತಹ ಜಂಬಲ್ಡ್ ಲೆಟರ್ಸಲ್ಲಿ ಇ ಅನ್ನೋ ಲೆಟರ್ ಇಲ್ಲ. BIG, BG ಅನ್ನೋ ಐ, ಇವು 3 ಲೆಟರ್ಸ್ ಯಾವುದೂ ಇಲ್ಲ ಆಪ್ಷನ್ ಸಿ ಅಲ್ಲಿರೋವಂಥದ್ದು. ಡಿ ಅಲ್ಲಿ ಏನಾಗುತ್ತೆ? SMI, ಐ ಅನ್ನೋ ಲೆಟ್ರ್ ಕೂಡ ಅದರಲ್ಲಿ ಇಲ್ಲ. ಸೊ ಕರೆಕ್ಟಾಗಿ ನೋಡಿ ಆನ್ಸರ್ ಮಾಡಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಮಾಲ್. ನೆಕ್ಸ್ಟ್ ಸ್ಲೈಡ್. ಕಾಲಮ್, COLUMN, ಕಾಲಮ್. ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಈಸ್. ಈ ಕಾಲಮಲ್ಲಿ ಯಾವ ಲೆಟರ್ ಸೈಲೆಂಟ್ ಆಗಿದೆ, ಯಾವುದನ್ನು ನಾವು ಉಚ್ಚಾರ ಮಾಡ್ತಾ ಇಲ್ಲ? ವಿಚ್ ಲೆಟರ್ ಈಸ್ ಸೈಲೆಂಟ್ ಹಿಯರ್ ಅಂತ ಕೇಳಿದೆ. ಆಪ್ಷನ್ ಎ O, B U, C M, D N. ಯಾವುದಿರ್ಬೋದು ಇಲ್ಲಿ? ಈ 4 ಲೆಟರ್ಸಲ್ಲಿ ಯಾವುದು ಸೈಲೆಂಟ್ ಆಗಿರುತ್ತೆ ಅಂದರೆ ಆಪ್ಷನ್ ಡಿ ಎನ್. ಕಾಲಮ್ ಅನ್ನುವಾಗ ನಾವು ಎನ್ ಅನ್ನು ಎಲ್ಲೂ ಪ್ರೊನೌನ್ಸ್ ಮಾಡಲ್ಲ. ಸೊ ಕಾಲಮ್ ಅನ್ನೋ ವರ್ಡಲ್ಲಿ ಎನ್ ಇಸ್ ದ ಸೈಲೆಂಟ್ ಲೆಟರ್. ಸೊ ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಕ್ವೆಶನ್, ಎ ನಾಯ್ಸ್ ಇರಿಟೇಟ್ಸ್ ಅ ಬಾಯ್ ಬಟ್ ಡಸಂಟ್ ಹಿಸ್ ಟೆಂಪರ್ ಬಾಯ್ಲ್. ವಾಟ್ ಡಸ್ ಇರಿಟೇಟ್ ದ ಬಾಯ್? ಇಲ್ಲಿ 2 ಲೈನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಹುಡುಗನಿಗೆ ಏನು ಇರಿಟೇಟ್ ಮಾಡುತ್ತೆ? ಏನು ಇರಿಟೇಟ್ ಮಾಡುತ್ತೆ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ನೋಡೋಣ. ಎ ನಾಯ್ಸ್, ಬಿ ಬಾಯ್ಲ್, ಸಿ ಕಾಯ್ಲ್, ಡಿ ಕಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಲೈನ್ ನೋಡಿದಾಗ ಎ ನಾಯ್ಸ್ ಇರಿಟೇಟ್ಸ್ ಅ ಬಾಯ್ ಅಂತ ಇದೆ. ಅಂದರೆ ಏನು? ನಾಯ್ಸ್, ಶಬ್ದ ಅನ್ನೋದು ಸೌಂಡ್, ಒಂದು ನಾಯ್ಸ್ ಏನು ಮಾಡುತ್ತೆ? ಹುಡುಗನಿಗೆ ಇರಿಟೇಟ್ ಮಾಡುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ನಾಯ್ಸ್. Next question, look at the picture and identify the correct letters to be filled in. ಈ ಪಿಕ್ಚರ್ನ ನೋಡಿ. ಈ ಪಿಕ್ಚರ್ ಇದು ಏನು ಫೋಟೋ, ಏನು ಪಿಕ್ಚರ್ ಇದು? ಮೋಡಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರೆ? ಕ್ಲೌಡ್, ಹೌದಲ್ವಾ? ಸೊ ವಾಟ್ಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಲೌಡ್? CLOUD. ಸೊ ಇಲ್ಲಿ CL ಕೊಟ್ಟಿದ್ದಾರೆ, ನೆಕ್ಸ್ಟ್ ಥರ್ಡ್ ಮತ್ತು ಫೋರ್ತ್ ಲೆಟರ್ ಡ್ಯಾಶ್ ಇಟ್ಟಿದ್ದಾರೆ. ಅಲ್ಲಿ ಥರ್ಡ್ ಫೋರ್ತ್ ಲೆಟರ್ ಯಾವ ಹಾಕಬೇಕು? CLOU ಅಂತ ಇದೆ ಅಲ್ವಾ? ಸೊ ಆನ್ಸರ್ OUD. ಆಪ್ಷನ್ ಬಿ O ಮತ್ತು U. ಓಕೆ. ಸೊ ದ ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್.
ಇಲ್ಲಿ ಎಲ್ಲ ಏನು ಮಾಡಿದೆ, ಒಂದು ಸ್ಟೇಟ್ಮೆಂಟನ್ನು ಅದರಲ್ಲಿರೋಂಥ ವರ್ಡ್ಸ್ನ ಆ ಕಡೆ ಈ ಕಡೆ ಜಂಬಲ್ಡ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ರೀಅರೇಂಜ್ ಯಾವ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಫಸ್ಟ್ ದ ಎನಿಮಲ್ಸ್ ಫೆಡ್ ರಾಮನ ಮಹರ್ಷಿ. ಬಿ ರಾಮನ ಮಹರ್ಷಿ ಫೆಡ್ ದ ಎನಿಮಲ್ಸ್ ಫಸ್ಟ್. ಸಿ ದ ಎನಿಮಲ್ಸ್ ಫಸ್ಟ್ ರಾಮನ ಮಹರ್ಷಿ ಫೆಡ್. ನೆಕ್ಸ್ಟ್ ಆಪ್ಷನ್ ಡಿ ಫೆಡ್ ದ ರಾಮನ ಮಹರ್ಷಿ ಆನಿಮಲ್ಸ್ ಫಸ್ಟ್. ಸೊ ಇಲ್ಲಿ ಫಸ್ಟ್ ಕರೆಕ್ಟ್ ಇರುವಂಥ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಬಿ ರಾಮನ ಮಹರ್ಷಿ ಫೆಡ್ ದ ಆನಿಮಲ್ಸ್ ಫಸ್ಟ್ ಅನ್ನೋದು ಬರುತ್ತೆ. ಇದನ್ನು ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಯಾವ್ದು ತೋರಿಸ್ತೈತಿ ಅಂತ ಹೇಳಬೇಕು. ನೆಕ್ಸ್ಟ್ ಕ್ವೆಶನ್, ದ ಎಲಿಫೆಂಟ್ಸ್ ಟ್ರಂಕ್ ಈಸ್. ದ ಎಲಿಫೆಂಟ್ಸ್ ಟ್ರಂಕ್ ಈಸ್, ಟ್ರಂಕ್ ಅಂದ್ರೇನು? ಸೊಂಡಿಲು. ಈಸ್ ಆಪ್ಷನ್ ಎ ಬಿಗ್, ಆಪ್ಷನ್ ಬಿ ಸ್ಮಾಲ್, ಆಪ್ಷನ್ ಸಿ ಲಾಂಗ್, ಆಪ್ಷನ್ ಡಿ ಶಾರ್ಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಾಂಗ್, ಉದ್ದ ಇದೆ ಅಂತ ಹೇಳಬೇಕು. ನೆಕ್ಸ್ಟ್ 9th ಕ್ವೆಶನ್, ದ ಕಾಮನ್ ಸ್ಪೀಚ್ ಸೌಂಡ್ ಇನ್ ದ ವರ್ಡ್ಸ್ ಬಾತ್, ಥನು, ಥಿಂಗ್, ಮರ್ತ್ ಈಸ್. ಕಾಮನ್ ಸ್ಪೀಚ್ ಸೌಂಡ್ ಕೊಡುವಂಥದ್ದು ಯಾವುದು ಇದರಲ್ಲಿ? ಕಾಮನ್ ಲೆಟರ್ ಬರೋವಂಥದ್ದು ಅಂತ, ಸೌಂಡ್ ಬರೋವಂಥದ್ದು. ಆಪ್ಷನ್ ಎ ಇ, ಆಪ್ಷನ್ ಬಿ ಟಿ ಹೆಚ್ ಥ ಅಂತ ಸೌಂಡ್ ಆಗುತ್ತೆ, ಆಪ್ಷನ್ ಸಿ ಓ, ಆಪ್ಷನ್ ಡಿ ಡಿ. ಯಾವುದು ಕಾಮನ್ ಆಗಿ ಬರುವಂಥ ಸೌಂಡ್? ಬಾತ್, ಥನು, ಥಿಂಗ್, ಮರ್ತ್. ಸೊ ಇಲ್ಲಿ ಯಾವ ಸೌಂಡ್ ಬರುತ್ತೆ ಅಂದರೆ ಥ ಅನ್ನೋ ಸೌಂಡ್. ಸೊ ಅದು ಆನ್ಸರ್ ಯಾವುದು? ಟಿ ಹೆಚ್, ಆಪ್ಷನ್ ಬಿ ಟಿ ಹೆಚ್. ನೆಕ್ಸ್ಟ್ ಕ್ವೆಶನ್, ಶ್ರೀ ಭಗವಾನ್ ರಾಮನ ಮಹರ್ಷಿ loved animals and birds and kept them in his ashram. He spoke to them just as he would speak with the people. What do you understand from this? ಇದರಿಂದ ರಾಮನ ಮಹರ್ಷಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ತೋರಿಸಿದ ಪ್ರೀತಿ, ಅವರನ್ನ ಆಶ್ರಮದಲ್ಲಿ ಇಟ್ಕೊಂಡಿರೋದು ರೀತಿ, ಆಮೇಲೆ ಮನುಷ್ಯರ ಜೊತೆ ಮಾತಾಡ್ದಂಗೆ ಅದ್ರ ಜೊತೆ ಮಾತಾಡ್ತಿದ್ರಂತೆ. ಸೊ ಇದರಿಂದ ನಿಮ್ಗೇನು ತಿಳಿತು? ಓಕೆ, ಆಪ್ಷನ್ ಎ ಕೈಂಡ್ ಟುವರ್ಡ್ಸ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಆಪ್ಷನ್ ಬಿ ಕಿಲ್ ದೆಮ್, ಆಪ್ಷನ್ ಸಿ ಡು ನಾಟ್ ಲೈಕ್ ದೆಮ್, ಆಪ್ಷನ್ ಡಿ ಕೀಪ್ ದೆಮ್ ಅವೇ. ಸೊ ಫಸ್ಟ್ ಅವ್ರು ಏನು ಮಾಡ್ತಾರೆ, ಅದರಿಂದ ಏನು ಗೊತ್ತಾಯ್ತಂದರೆ ಅವರು ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಅವ್ರಿಗೊಂದು ಕೈಂಡ್ನೆಸ್ ಇದೆ, ಕರುಣೆ ತೋರಿಸ್ತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ಪಿಕ್ ಔಟ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಗುಂಪಿಗೆ ಸೇರದಂತಹ ಶಬ್ದ ಯಾವುದು? ಆಪ್ಷನ್ ಎ ರೋಟಿ, ಆಪ್ಷನ್ ಬಿ ಚಪಾತಿ, ಆಪ್ಷನ್ ಸಿ ರೈಸ್, ಆಪ್ಷನ್ ಡಿ ಗ್ರೇಪ್ಸ್. ಸೊ ಇದರಲ್ಲಿ ನಾಲ್ಕರಲ್ಲಿ ಗುಂಪಿಗೆ ಸೇರೋದು ವರ್ಡ್ಸ್ ಯಾವುದು ದಟ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್ ಅಂದರೆ ಆಪ್ಷನ್ ಡಿ ಗ್ರೇಪ್ಸ್, ಯಾಕಂದರೆ ಅದು ಹಣ್ಣು. ಸೊ ನೆಕ್ಸ್ಟ್ ಕ್ವೆಶನ್, ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪೋಸ್ಟ್ರೋಫ್ ಈಸ್. ಯಾವುದು ಕರೆಕ್ಟಾಗಿ ತೋರಿಸಿದ್ದಾರೆ? ಆಪ್ಷನ್ ಎ ಬಿ ಸಿ ಡಿ. ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನೋಡಿದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಹಿ ವಿಲ್ ಅಂತ ತೋರಿಸ್ತದೆ. ಹಿ ಆದಮೇಲೆ ಅಪೋಸ್ಟ್ರೋಫ್ ಆದಮೇಲೆ ಎಲ್ಲೆಲ್ಲಿ ಬರೆದ್ರೆ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಅಪೋಸ್ಟ್ರೋಫ್ ಅಂತ ಆಗುತ್ತೆ. ನೆಕ್ಸ್ಟ್, ದಿಸ್ ಮಟೀರಿಯಲ್ ಈಸ್ ಡಿಫ್ರೆಂಟ್ ಡ್ಯಾಶ್ ದ್ಯಾಟ್. ದ ಸೂಟಬಲ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ದಿಸ್ ಮಟೀರಿಯಲ್ ಈಸ್ ಡಿಫ್ರೆಂಟ್ ಫ್ರಾಮ್ ದ್ಯಾಟ್. ಈ ಮಟೀರಿಯಲ್ ಇದರಿಂದ, ಫ್ರಾಮ್ ದ್ಯಾಟ್ ಅಂದರೆ ಅದರಿಂದ ಬೇರೆ ರೀತಿಯಾಗಿದೆ. ಫ್ರಾಮ್ ದ್ಯಾಟ್ ಅಂತಂದು ಹೇಳಿ ಮೀನಿಂಗ್ ಕೊಡುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಫ್ರಾಮ್. ಟು ದ್ಯಾಟ್ ಬರಲ್ಲ, ಬೈ ದ್ಯಾಟು ಬರಲ್ಲ, ವಿತ್ ಕೂಡ ಕರೆಕ್ಟ್ ಆಗಲ್ಲ. ಸೊ ರೈಟ್ ವರ್ಡ್ ಈಸ್ ಫ್ರಾಮ್. 14th question. Once there lived a woodcutter in a small cottage with his wife, a son and a daughter. They were leading a good life. Every day he went into the forest to cut wood and his children to school. His wife used to cook food at home and feed them. Okay. How many people lived with the woodcutter? ಅವನ ಜೊತೆ ಎಷ್ಟು ಜನ ಇದ್ದರು? ವುಡ್ ಕಟ್ಟರ್ನ ಜೊತೆಗೆ ಎಷ್ಟು ಜನ ಇದ್ದರು ಅಂದಾಗ ಎ 4, ಬಿ 5, ಸಿ 3, ಡಿ ನನ್.
ಇದರ ಆನ್ಸರ್ ನಾನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದರ ಆನ್ಸರ್ನ ಎಷ್ಟು ಜನ ವುಡ್ಕಟರ್ ಜೊತೆ ಇದ್ದರು ಆ ಒಂದು ಸ್ಮಾಲ್ ಕಾಟೇಜಲ್ಲಿ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕು. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್ 15th. ದ ಅದರ್ ಜೆಂಡರ್ ಆಫ್ ಹೀರೋ ಈಸ್. ಹೀರೋನ ನೆಕ್ಸ್ಟ್ ಇನ್ನು ಅದರ್ ಜೆಂಡರ್ ಫಿಮೇಲ್ ಏನು ಬರುತ್ತೆ? ಹೀರೋ. ಫೆಮಿನೈನ್ ಜೆಂಡರ್ಗೆ ಏನು ಬರುತ್ತೆ? ಹೀರೋಯಿನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಪ್ಲೂರಲ್ ಫಾರ್ಮ್ ಆಫ್ ಟಾಯ್ ಈಸ್. ಆಪ್ಷನ್ ಎ ಟಾಯ್ಸ್, ಬಿ ಕರೆಕ್ಟಾ, ಸಿ ಕರೆಕ್ಟಾ, ಡಿ ಇಸ್ ನನ್. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ನೋಡಬೇಕು. ಸೊ ಪ್ಲೂರಲ್ ಫಾರ್ಮ್ ಆಫ್ ಟಾಯ್ ಅಂದರೆ ಟಾಯ್ಸ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 17th. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಸೀಕ್ವೆನ್ಸ್ ಯಾವ್ದು ಕರೆಕ್ಟ್ ಬರುತ್ತೆ? ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಇಂಡಿಯಾ ಇಸ್ ಅವರ್ ಕಂಟ್ರಿ. Bangalore has many beautiful gardens, parks and historical places. Karnataka is one of the states in India. ಫಸ್ಟ್ ಕರೆಕ್ಟ್ ಆರ್ಡರ್ ಯಾವುದು, ಸೀಕ್ವೆನ್ಸ್ ಯಾವುದು ಕರೆಕ್ಟ್ ಆಗಿರುವಂಥದ್ದು ಅಂತ ನೋಡಬೇಕು. ಸೊ ಇಲ್ಲಿ ಫಸ್ಟ್ ಹೋಲ್ ನೋಡಿದಾಗ ಇಂಡಿಯಾ ಈಸ್ ಅವರ್ ಕಂಟ್ರಿ. ಅದರ ನೆಕ್ಸ್ಟು ಕರ್ನಾಟಕ. ಕರ್ನಾಟಕ ಈಸ್ ಒನ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಅದಾದಮೇಲೆ ಬೆಂಗಳೂರು ಬಗ್ಗೆ ಹೇಳಬೇಕು. ಅದಾದಮೇಲೆ ಬೆಂಗಳೂರಿನಲ್ಲಿರುವಂಥ ಗಾರ್ಡನ್, ಪಾರ್ಕ್ಸ್ ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ಹೇಳಬೇಕು. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಸೀಕ್ವೆನ್ಸ್, ಸೆಕೆಂಡ್, 4, 1 and 3. So the correct option is option B. 2, 4, 1, 3 is the correct sequence of the events. Next question. The opposite of the word possible is. Possible opposite word ಏನು? ವಿರುದ್ಧ ಪದ ಏನು? Impossible. Next question. Coming back. Find one word for the above phrase. ಕಮ್ಮಿಂಗ್ ಬ್ಯಾಕಿಗೆ ಒಂದು ವರ್ಡ್ ಫ್ರೇಸ್ ಯಾವುದು? ಅದ ಅರ್ಥನ ಕೊಡುವಂತಹ ಒಂದು ವರ್ಡ್ ಯಾವುದು? ಆಪ್ಷನ್ ಎ ರಿಟರ್ನ್, ಬಿ ಕಮ್, ಸಿ ಗೋ, ಡಿ ಬ್ಯಾಕ್. ಸೊ ಕರೆಕ್ಟ್ ಆನ್ಸರ್ ಕಮಿಂಗ್ ಬ್ಯಾಕ್ ಅಂದ್ರೇನು? ವಾಪಸ್ ಬರೋದು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ರಿಟರ್ನ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವೆಶನ್. ಲೂಸಿ ಲಿಸನ್ ದ ಸ್ಟೋರೀಸ್ ಫ್ರಾಮ್ ಹರ್. ದ ಸುಟೇಬಲ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಯಾರ ಕಡೆಯಿಂದ ಅವಳು ಸ್ಟೋರಿನ ಕೇಳಿದ್ಲು ಅಂದರೆ ಗ್ರ್ಯಾಂಡ್ ಫಾದರ್, ಬಿ ಗ್ರ್ಯಾಂಡ್ ಮದರ್, ಸಿ ಫಾದರ್, ಡಿ ಬ್ರದರ್. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ ಗ್ರ್ಯಾಂಡ್ ಮದರ್. ಸೊ ಇದಾಗಿತ್ತು ಇವತ್ತಿನ ಒಂದು ಕ್ವೆಶನ್ ಪೇಪರ್. ಸೊ ನೆಕ್ಸ್ಟ್ ಕ್ವೆಶನ್ ಪೇಪರೊಂದಿಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.